Hi friends, ಈ ವಿಡಿಯೋ ಕಾನ್ಸೆಪ್ಟ್ 9 ಬೆಸ್ಟ್ ಎಕ್ಸಸೈಸಸ್ ಫಾರ್ ಬೋತ್ ಸ್ಟ್ರೆಂತ್ ಆ್ಯಂಡ್ ಮಸಲ್ ಬಿಲ್ಡಿಂಗ್. ಈ ಎಕ್ಸಸೈಸಸ್ ಲಿಸ್ಟ್ ಬಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸಿಂದ ನಾನು 6 ಇಯರ್ಸಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. ಆ ಬೇಸಿಸ್ ಮೇಲೆ ಯಾವ್ದು ನನಗೆ ಬೆಸ್ಟ್ ಅನಿಸ್ತೋ ಆ ಎಕ್ಸಸೈಸಸ್ನ ಚೂಸ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇರೋದು ಪವನ್ ಅಂತ. ಅವ್ರ ಎಕ್ಸಸೈಸಸ್ನೆಲ್ಲ ಪರ್ಫಾರ್ಮ್ ಮಾಡಿ ತೋರಿಸ್ತಾರೆ. ನಾನು ಎಕ್ಸಸೈಸ್ ಏನು ಬೆನಿಫಿಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಹಾಯ್ ಎವ್ರಿವನ್, ನನ್ನ ಹೆಸರು ಪವನ್. ನಾನು 22 ಇಯರ್ ಓಲ್ಡ್ ಆ್ಯಂಡ್ ನಾನು ಕನ್ಸಿಸ್ಟೆಂಟಾಗಿ 3.5 ಇಯರ್ಸಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ 4th ಇಯರ್. ಸೊ 1 ಇಯರಿಂದ ಪ್ರಾಪರ್ ರೆಗ್ಯುಲರ್ ಆಗಿದ್ದೀನಿ. ದಟ್ಸ್ ಇಟ್. ಫ್ರೆಂಡ್ಸ್, ಫಸ್ಟ್ ಎಕ್ಸಸೈಸ್ ಡೆಡ್ ಲಿಫ್ಟು. ಈ ಎಕ್ಸಸೈಸು ನಿಮ್ಮ ಓವರ್ ಆಲ್ ಫುಲ್ ಬಾಡಿ ಸ್ಟ್ರೆಂತ್ ಡೆವಲಪ್ಮೆಂಟ್ಗೆ ಒಳ್ಳೆ ಎಕ್ಸಸೈಸು. ಜೊತೆಗೆ ನಿಮ್ಮ ಪೋಸ್ಟೀರಿಯರ್ ಚೈನಲ್ಲಿರೋ ಮಸಲ್ಸ್ನ ಕೂಡ ಟಾರ್ಗೆಟ್ ಮಾಡುತ್ತೆ, ಲೈಕ್ ಗ್ಲೂಟ್ಸ್, ಹ್ಯಾಮ್, ಬ್ಯಾಕ್. ಮತ್ತು ಇದ್ರ ಜೊತೆಗೆ ನಿಮ್ಮ ಗ್ರಿಪ್ ಸ್ಟ್ರೆಂತ್ ಕೂಡ ಚೆನ್ನಾಗಾಗುತ್ತೆ. ಈ ಎಕ್ಸಸೈಸ್ನ ಯಾರೂ ಮಿಸ್ ಮಾಡಬೇಡಿ, ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಬ್ಯಾಕ್ ತುಂಬ ತಿಕ್ಕಾಗುತ್ತೆ, ಜೊತೆಗೆ ಓವರ್ ಆಲ್ ಸ್ಟ್ರೆಂತ್ ಕೂಡ ಗೇನ್ ಆಗುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಎಕ್ಸಸೈಸ್ ಬಾರ್ಬೆಲ್ ಸ್ಕ್ವಾಟ್ಸು. ಬಾರ್ಬೆಲ್ ಸ್ಕ್ವಾಟ್ಸು ಲೋವರ್ ಬಾಡಿ ಒಳ್ಳೆ ಎಕ್ಸಸೈಸು. ಇದು ಲೋವರ್ ಬಾಡಿ ಸ್ಟ್ರೆಂತ್ ಡೆವಲಪ್ ಮಾಡುತ್ತೆ, ಜೊತೆಗೆ ಮಸಲ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಟಾರ್ಗೆಟ್ ಮಾಡೋ ಮಸಲ್ಸ್ ಬಂದು ಕ್ವಾಡ್ಸು, ಜೊತೆಗೆ ಗ್ಲೂಟ್ಸು. ಅದ್ರ ಜೊತೆಗೆ ಇದನ್ನು ವೆಯ್ಟ್ನ ಸ್ಟೇಬಲ್ ಮಾಡೋಕ್ಕೆ ಕೋರ್ ಕೂಡ ಇನ್ವಾಲ್ವ್ ಆಗಿರುತ್ತೆ, ಮತ್ತು ಲೋವರ್ ಬ್ಯಾಕ್ ಮೇಲೆ ಕೂಡ ಸ್ಟ್ರೆಸ್ ಬೀಳುತ್ತೆ. ಇದು ಓವರ್ ಆಲ್ ಲೋವರ್ ಬಾಡಿ ಡೆವಲಪ್ಮೆಂಟ್ಗೆ ಮತ್ತು ಸ್ಟ್ರೆಂತ್ ಬಿಲ್ಡಿಂಗ್ ಒಳ್ಳೆ ಎಕ್ಸಸೈಸು. ಇದನ್ನು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇದಕ್ಕೆ ಆಪ್ಷನಲ್ ಆಗಿ ನಿಮಗೆ ಸ್ಮಿತ್ ಮಷಿನ್ ಸ್ಕ್ವಾಟ್ಸ್ ಕೂಡ ಇರುತ್ತೆ. ಅದು ಸ್ಲೈಟ್ಲಿ ಬೆಟರ್ ಆಪ್ಷನ್ ಫಾರ್ ಮಸಲ್ ಬಿಲ್ಡಿಂಗು. ಬಟ್ ಓವರ್ ಆಲ್ ಸ್ಟ್ರೆಂತ್ ಬಿಲ್ಡಿಂಗ್ ಅಂತ ಬಂದರೆ ಬಾರ್ಬೆಲ್ ಸ್ಕ್ವಾಟ್ಸ್ ಇಸ್ ಬೆಸ್ಟು. ಜೊತೆಗೆ ಮಸಲ್ ಬಿಲ್ಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಯಾರಿಗೆ ಬಾರ್ಬೆಲ್ ಸ್ಕ್ವಾಟ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರು ಸ್ಮಿತ್ ಮಷಿನ್ ಸ್ಕ್ವಾಟ್ಸ್ ಟ್ರೈ ಮಾಡಿ. ಇದು ಕೂಡ ಒಳ್ಳೆ ಎಕ್ಸಸೈಸು. ಫ್ರೆಂಡ್ಸ್, ಥರ್ಡ್ ಎಕ್ಸಸೈಸ್ ಪುಲ್ಅಪ್ಸ್. ಪುಲ್ಅಪ್ಸ್ ಓವರ್ ಆಲ್ ಅಪ್ಪರ್ ಬಾಡಿ ಡೆವಲಪ್ಮೆಂಟ್ಗೆ ಜೊತೆಗೆ ಸ್ಟ್ರೆಂತ್ ಗೇನ್ಗೂ ಕೂಡ ಒಳ್ಳೆ ಎಕ್ಸಸೈಸು. ಇದು ನಿಮ್ಮ ಲ್ಯಾಟ್ಸು, ಅಪ್ಪರ್ ಬ್ಯಾಕು, ಬೈಸಿಪ್ಸು, ಅದ್ರ ಜೊತೆಗೆ ಗ್ರಿಪ್ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಇದನ್ನು ವಾರ್ಮಪ್ ಥರ ಚೂಸ್ ಮಾಡಲಾರ್ದೆ ನೀವು ಮೇನ್ ಎಕ್ಸಸೈಸ್ ಆಗಿ ಬ್ಯಾಕ್ ಡೇ ದಿವಸ ಚೂಸ್ ಮಾಡಿ 3 ಸೆಟ್ ಪರ್ಫಾರ್ಮ್ ಮಾಡಿ. ಒಳ್ಳೆ ಗೇನ್ ಸಿಗುತ್ತೆ, ಒಳ್ಳೆ ಸ್ಟ್ರೆಂತ್ ಗೇನ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಸೈಸ್ ಬಾರ್ಬೆಲ್ ರೋಸ್. ಬಾರ್ಬೆಲ್ ರೋಸ್ ಓವರ್ ಆಲ್ ನಿಮ್ಮ ಬ್ಯಾಕ್ ಥಿಕ್ನೆಸ್, ಬ್ಯಾಕ್ ಡೆವಲಪ್ಮೆಂಟ್ಗೆ ಒಳ್ಳೆ ಎಕ್ಸಸೈಸು. ಜೊತೆಗೆ ನಿಮಗೆ ಪುಲ್ಲಿಂಗ್ ಪವರ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಈ ಎಕ್ಸಸೈಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಡೆಡ್ ಲಿಫ್ಟಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಜೊತೆಗೆ ಓವರ್ ಆಲ್ ಬ್ಯಾಕ್ ಥಿಕ್ನೆಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಚೆಸ್ಟ್ ಸಪೋರ್ಟೆಡ್ ರೋಸ್ ನಿಮಗೆ ಬಾರ್ಬೆಲ್ ರೋಗೆ ಆಲ್ಟರ್ನೇಟ್. ಇದು ಕೂಡ ನಿಮಗೆ ಓವರ್ ಆಲ್ ಬ್ಯಾಕ್ ಥಿಕ್ನೆಸ್ ಮತ್ತು ಬ್ಯಾಕ್ ಡೆವಲಪ್ಮೆಂಟ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಾರ್ಬೆಲ್ ರೋ ಮಾಡಬೇಕಾದ್ರೆ ಸ್ವಲ್ಪ ಸ್ಟೆಬಿಲಿಟಿ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಇದು ಬೆಸ್ಟ್ ಎಕ್ಸಸೈಸು ಚೆಸ್ಟ್ ಸಪೋರ್ಟೆಡ್ ರೋಸ್. ಎರಡರಲ್ಲೂ ಕೂಡ ನಿಮಗೆ ಸೇಮ್ ಗೇನೇ ಸಿಗುತ್ತೆ, ಬ್ಯಾಕ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಇರೋದ್ರಿಂದ ಸ್ವಲ್ಪ ಬೆಟರ್ ಆಪ್ಷನ್ ಆಗಿರುತ್ತೆ. ಯಾರಿಗೆ ಬಾರ್ಬೆಲ್ ರೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರು ಮಸ್ಟ್ ಆ್ಯಂಡ್ ಶುಡ್ ಚೆಸ್ಟ್ ಸಪೋರ್ಟೆಡ್ ರೋ ಟ್ರೈ ಮಾಡಿ. ಬಟ್ 2 ರೋಸು ಟ್ರೈ ಮಾಡಿ, ಒಳ್ಳೆ ಗೇನ್ ಆಗುತ್ತೆ, ನಿಮ್ಮ ಬ್ಯಾಕ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಸೈಸ್ ಇನ್ಕ್ಲೈನ್ ಡಂಬಲ್ ಪ್ರೆಸ್. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಓವರ್ ಆಲ್ ಚೆಸ್ಟ್ ಡೆವಲಪ್ಮೆಂಟ್ಗೆ ಒಳ್ಳೆ ಎಕ್ಸಸೈಸು. ಚೆಸ್ಟ್ ಜೊತೆಗೆ ಇದು ಟ್ರೈಸಿಪ್ಸ್ ಮತ್ತು ಆಂಟಿರಿಯರ್ ಡೆಲ್ಟ್ ಕೂಡ ಟಾರ್ಗೆಟ್ ಮಾಡುತ್ತೆ. ಸೊ ಬೆಂಚ್ ಪ್ರೆಸ್ಗಿನ್ನ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಯಾಕೆ ಬೆಟರು ಅಂದರೆ ನಿಮ್ಗೆ ಇದು ರೇಂಜ್ ಆಫ್ ಮೋಷನ್ ಚೆನ್ನಾಗಿರುತ್ತೆ, ಅಪ್ಪರ್ ಪೆಕ್ಸ್ ಟಾರ್ಗೆಟ್ ಆಗುತ್ತೆ, ಜೊತೆಗೆ ನಿಮ್ಮ ಮಸಲ್ ಇಂಬ್ಯಾಲೆನ್ಸು ಮತ್ತು ಸ್ಟ್ರೆಂತ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಸೊ ಚೆಸ್ಟ್ ಡೇ ದಿವಸ ಇನ್ಕ್ಲೈನ್ ಡಂಬಲ್ ಪ್ರೆಸ್ನ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಿ, ಒಳ್ಳೆ ಚೆಸ್ಟ್ ಗೇನ್ ಪಡೀರಿ. ಸೈಡ್ ಡೆಲ್ಟ್ ಡೆವಲಪ್ಮೆಂಟ್ಗೆ ಲೀನಿಂಗ್ ಲ್ಯಾಟ್ರಲ್ ರೈಸ್ ಬೆಸ್ಟ್ ಆಪ್ಷನ್ನು. ಲೀನ್ ಮಾಡಿ ಲ್ಯಾಟ್ರಲ್ ರೈಸ್ ಪರ್ಫಾರ್ಮ್ ಮಾಡೋದ್ರಿಂದ ಕಂಪ್ಲೀಟ್ ಲೋಡು ನಿಮ್ಮ ಸೈಡ್ ಡೆಲ್ಟ್ ಮೇಲೆ ಇರುತ್ತೆ. ಸೈಡ್ ಡೆಲ್ಟ್ ಚೆನ್ನಾಗಿ ಗ್ರೋ ಆಯಿತು ಅಂದರೆ ಶೋಲ್ಡರ್ಸು ಬಿಗ್ಗಾಗಿ ಕಾಣಿಸುತ್ತೆ, ಬಿಗ್ ಆ್ಯಂಡ್ ಮಸ್ಕ್ಯುಲರಾಗಿ ಕಾಣಿಸುತ್ತೆ, ನಿಮ್ಮ ವಿ ಟೇಪರ್ ಎನ್ಹಾನ್ಸ್ ಆಗುತ್ತೆ. ಈ ವೇರಿಯೇಷನ್ ಯಾರಾದರೂ ನೀವು ಶೋಲ್ಡರ್ ಡೇ ದಿವಸ ಆ್ಯಡ್ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಿ, ಒಳ್ಳೆ ಗ್ರೋ ಇರುತ್ತೆ. ಓವರ್ ಆಲ್ ಟ್ರೈಸಿಪ್ಸ್ ಡೆವಲಪ್ಮೆಂಟ್ಗೆ ಓವರ್ ಹೆಡ್ ಟ್ರೈಸಿಪ್ಸ್ ಎಕ್ಸ್ಟೆನ್ಷನ್ ಒಳ್ಳೆ ಎಕ್ಸಸೈಸು. ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ನಿಮ್ಮ ಟ್ರೈಸಿಪ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ.
ಇನ್ಕ್ಲೈನ್ ಡಂಬಲ್ ಕರ್ಲ್ ಬೈಸಿಪ್ಸ್ ಡೆವಲಪ್ಮೆಂಟ್ಗೆ ಒಳ್ಳೆ ಎಕ್ಸಸೈಸು. ಇದು ನಿಮ್ಮ ಬೈಸಿಪ್ಸ್ನ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡುತ್ತೆ, ಜೊತೆಗೆ ಚೆನ್ನಾಗಿ ಟಾರ್ಗೆಟ್ ಮಾಡುತ್ತೆ. ಸೊ ಎಕ್ಸಸೈಸ್ನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ಒಳ್ಳೆ ಬೈಸಿಪ್ಸ್ ಗೇನ್ ಆಗುತ್ತೆ. ಲೆಗ್ ರೈಸಸ್ಸು ಕೋರ್ ಡೆವಲಪ್ಮೆಂಟ್ಗೆ ಒಳ್ಳೆ ಎಕ್ಸಸೈಸು. ಈ ಥರ ವೇರಿಯೇಷನ್ ಪರ್ಫಾರ್ಮ್ ಮಾಡೋದ್ರಿಂದ ನಿಮ್ಮ ಕೋರ್ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ ಮತ್ತು ಡೀಪ್ ಸ್ಟ್ರೆಚ್ ಸಿಗುತ್ತೆ. ಸೊ ಕೋರ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಈ ವೇರಿಯೇಷನ್ನು. ಮುಂದೇನೂ ವರ್ಕೌಟ್ ಮಾಡೋಣ ಹೀಗೆ. ಸೊ ಇದೇ ರೀತಿ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ಗೋಸ್ಕರ ಫಿಟ್ನೆಸ್ ಗುರುನ ಸಬ್ಸ್ಕ್ರೈಬ್ ಮಾಡಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್. ಥ್ಯಾಂಕ್ ಯು. ಬಾಯ್.